ಆನೇಕಲ್ ತಾಲೂಕಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸೋದರ ಮೂಲಕ ಸರ್ಕಾರಿ ಜಾಗ ನುಂಗಣ್ಣರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನ ಒತ್ತುವರಿ ಮಾಡಲಾಗಿತ್ತು. ಜೆಸಿಬಿಗಳ ಮೂಲಕ ತೆರವು ಕಾರ್ಯ ನಡೆದಿದೆ. ಮನೆಗಳನ್ನ ನೆಲಸಮಗೊಳಿಸಲಾಗಿದೆ. ಸರ್ಕಾರಿ ಜಾಗ ನುಂಗಣ್ಣರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗವನ್ನ ಒತ್ತುವರಿ ಮಾಡಲಾಗಿತ್ತು. ಜೆಸಿಬಿಗಳ ಮೂಲಕ ತೆರವು ಕಾರ್ಯ ನಡೆದಿದೆ. ಮನೆಗಳು ನೆಲಸಮಗೊಂಡಿದೆ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಒತ್ತುವರಿ ತೆರವು ಕಾರ್ಯ ಆಗಿದೆ. ಈ ಹಿಂದೆ ಲೋಕಾಯುಕ್ತದಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಬೆಂಗಳೂರು ನಗರ ಡಿಸಿ ಜಗದೀಶ್ ಅವರ ನಿರ್ದೇಶನದಂತೆ ತೆರವು ಕಾರ್ಯ ನಡೆದಿದೆ. 2 ಎಕರೆಗೂ ಹೆಚ್ಚಿನ ರಾಜಕಾಲುವೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ನುಂಗಣ್ಣರು. ಅವರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಲ್ಲಿ ತಲೆ ಎತ್ತಿದಂಥ ಮನೆಗಳು ಅದೆಲ್ಲವನ್ನ ಕೂಡ ಜೆಸಿಬಿ ಬಳಸಿ ನೆಲಸಮಗೊಳಿಸುವಂಥ ಕೆಲಸ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಆನೇಕಲ್ನಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದ ಜಾಗವನ್ನ ತೆರವುಗೊಳಿಸಲಾಗಿದೆ. ಈ ಮೂಲಕ ಸರ್ಕಾರಿ ಜಾಗವನ್ನ ಕಬಳಿಸಿದ್ದಂತಹ ನುಂಗಣ್ಣರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಜಾಗ ಇನ್ನೊಂದು ಏನೂ ಗೊತ್ತಿಲ್ಲ ಸರ್. ನಮ್ಮ ಯಜಮಾನರು ತೀರ್ಕೊಂಡ ಮೇಲೆ ನಮ್ಮ ಮನೆ ಸರ್ವೆ ಮಾಡಿದ್ಮೇಲೆ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ಇವರು ವೈಯಕ್ತಿಕವಾಗಿ ನಮಗೆ ಅವ್ರಿಗೆ ಜಗಳ ಇರೋದ್ರಿಂದ ನಮ್ಮ ಪಕ್ಕದ ತೋಟದವರು ಇದು ಶಾಂತ ಪ್ರಕಾಶು ಮತ್ತು ಇದು SLV ಸುರೇಶು ಇವರೆಲ್ಲ ಸೇರಿ ನಮ್ಮ ಗಡಿ ನಮ್ಮ ಜಮೀನು ಎಲ್ಲಿದೆಯೋ ಅಲ್ಲೆಲ್ಲನೂ ಸುಮ್ಮನೆ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಇವರು ಯಾವಾಗ ನೋಡಿದ್ರು ಅಲ್ಲಿ ಮರಗಳು 20 ವರ್ಷ 30 ವರ್ಷದ ಮರಗಳಿತ್ತು. ಆ ಮರಗಳನ್ನೆಲ್ಲ ನಮ್ಮ ತಂದೆ ತೀರ್ಕೊಂಡ್ರು. ಅವತ್ತೇ ನಮ್ಮ ತಂದೆ ತಿಥಿಗೆ ಗಾರಿಕೆ ಅಂತ ಹೋಗಿದ್ರೆ ಆ ಬರೋ ಅಷ್ಟರಗಡೆ ಮರಗಳನ್ನೆಲ್ಲ ಬೀಳಿಸಿ ಕೆರೆ ಮಾಡ್ತಾರಲ್ವ ಸರ್, ಅವ್ರನ್ನ ಹಿಡ್ಕೊಂಡು ಇದೆಲ್ಲ ಡಿಗ್ಗರ್ಗಳಲ್ಲೆಲ್ಲ ಬೀಳಿಸ್ಬಿಟ್ಟು ಮರಗಳನ್ನೆಲ್ಲ ಬೀಳಿಸಿ ನಮ್ಮ ಜಮೀನಲ್ಲಿ ತರಕಾರಿ ಎಲ್ಲ ಬೆಳೆದಿದ್ವಿ ಎಲ್ಲ ನಾಶನ ಮಾಡಿ. ಒಂದು 10-12 ವರ್ಷ ಆಗಿರ್ಬೋದು ಸರ್. ನಮ್ಮ ಯಜಮಾನ್ ತಿಳ್ಕೊಂಡು ಒಂದು 9 ವರ್ಷ ಆಯಿತು. ಅದಕ್ಕೂ ಮುಂಚೆ 1-2-3 ವರ್ಷ ಮುಂಚೆ ಅದು ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ. ಅವರು ಏನು ಮಾಡಿಬಿಟ್ಟು ಹೋದ್ರು. ನಮ್ಗೆ ಗೊತ್ತಿಲ್ಲ. ನಮ್ಗೆ ಇತ್ತೀಚೆಗೆ ನಮಗೆ ಸರ್ವೆ ಇದಕ್ಕೆ ಅವರೆಲ್ಲ ಈ ಥರ ಗಲಾಟೆ ಮಾಡಿದ್ರಲ್ಲ, ಅವಾಗ ಸರ್ವೆ ಮಾಡಿದಾಗಲೇ ನಮಗೆ ಗೊತ್ತಾಗಿತ್ತು. ಅದಕ್ಕೆ ಅಷ್ಟೇ 9 ವರ್ಷ ಆಯಿತು. 2015ರಲ್ಲಿ ಏನು ತಿಳ್ಕೊಂಡಿರೋದು ಅದು ಆಮೇಲೆ ನಮ್ಗೆ ಗೊತ್ತಾಗ. ದಿನಾಂಕ 13/10/2020 10/11/12 ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದು. ಇದರಲ್ಲಿ ಒಬ್ಬರು ಕಂಪ್ಲೇನೆಂಟು ಲೋಕಾಯುಕ್ತಕ್ಕೆ 2017ರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ರಾಜಕಾಲುವೆ ಎಲ್ಲ ಒತ್ತುವರಿ ಆಗಿದೆ. ಈ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಕೆಲವೊಬ್ರು ಮನೆಗಳು ಕಟ್ಕೊಂಡಿದ್ದಾರೆ, ಕೆಲವೊಬ್ಬರು ಮುಚ್ಕೊಂಡು ರೋಡ್ಗಳು ಮಾಡ್ಕೊಂಡಿದ್ದಾರೆ, KDB ಬಿಲ್ಡಿಂಗ್ಸ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಅದನ್ನು ಈಗಾಗಲೇ 2024 ಏಪ್ರಿಲ್ ತಿಂಗಳಲ್ಲಿ ತೆರವು ಮಾಡಿರ್ತೀರಿ. ತೆರವು ಮಾಡಿದ ಮೇಲೆ ಇದನ್ನು ಮತ್ತೆ ನಾವು ಆವಾಗಿಂದ ತೆರವು ಮಾಡಿ ರಿಪೋರ್ಟ್ ಕೊಡ್ತೀರಿ, ಎಲ್ಲ ಆಗೋಗುತ್ತೆ. ತಿರ್ಗಾ ಮತ್ತೆ ಬಂದು ಪರಿಶೀಲನೆ ಮಾಡಿದಾಗ ಅದು ಒತ್ತುವರಿನ ಮುಚ್ಕೊಂಡು ರೋಡ್ ಮಾಡ್ಕೊಂಡಿರ್ತಾರೆ. ಸರಿ, ಅದನ್ನು ಆಯಿತು. ಅವ್ರನ್ನ ರೋಡನ್ನು ತೆಗ್ಸೋದಕ್ಕೆ ಹೋಗೋಷ್ಟರಲ್ಲಿ ಇನ್ನೊಂದು ಸರಿ ಕಂಪ್ಲೇಂಟ್ ಆಗಿರುತ್ತೆ. ಇವರು ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ, ಸಂಪೂರ್ಣವಾದ ಮಾಹಿತಿ ಕೊಟ್ಟಿಲ್ಲ. ಅದರಿಂದ ಇದನ್ನು ಒತ್ತುವರಿನ ತೆರವು ಮಾಡಿಕೊಡಿ ಅಂತ ಹೇಳಿ ಮತ್ತೆ ಅರ್ಜಿ ಕೊಡ್ತಾರೆ. ಅದನ್ನು ಮತ್ತೆ ಅರ್ಜಿ ಕೊಟ್ಟುವಾಗ ನಾವು ಮತ್ತೆ ಪರಿಶೀಲನೆ ಮಾಡುವಾಗ ಯಾರು ದೂರದಾರಾಗಿರ್ತಾರೋ ಅವರೇ ಅದನ್ನು ಒತ್ತುವರಿ ಮಾಡಿಕೊಂಡು ರೋಡ್ ಮಾಡಿಕೊಂಡು ಅವರ ಜಮೀನಲ್ಲಿ ಒಂದು ಕಂಪ್ನಿಗೆ ಬಾಡಿಗೆ ಕೊಟ್ಟಿರ್ತಾರೆ. ನಂತರ ಅಂಬರೀಷ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಂಬರೀಷ್, ಒತ್ತುವರಿ ಮಾಡ್ಕೊಂಡಿದ್ರು ರಾಜಕಾಲುವೆ ಅಂತೇಳಿ ಗೊತ್ತಾಗಿದೆ. ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈಗ ತೆರವು ಕಾರ್ಯ ನಡೆದಿದೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಹೌದು ಪ್ರಭು, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಏನಿದೆ, ರಾಜಕಾಲುವೆ ಜಾಗ ಇದು. ಸುಮಾರು ಒಂದು 2 ಎಕರೆ ಜಾಗವನ್ನ ಸುಮಾರು ಒಂದು 5-6 ಮಂದಿ ಇಲ್ಲಿ ಒತ್ತುವರಿ ಮಾಡಿಕೊಂಡು ಕೆಲವರು ಮನೆಗಳನ್ನ ಕಟ್ಟಿಕೊಂಡಿದ್ರೆ, ಕೆಲವರು ಪಾರ್ಕಿಂಗ್ ವ್ಯವಸ್ಥೆಗೆ ಮತ್ತೆ ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ರು. ಇದು ಸಾಕಷ್ಟು ದಿನಗಳಿಂದ ಆರೋಪಗಳು ಕೇಳಿ ಬರ್ತಾ ಇತ್ತು. ಕಳೆದ ವರ್ಷ
ಲೋಕಾಯುಕ್ತ ಇದರಲ್ಲಿ ಏನು ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಆ ಒತ್ತುವರಿ ತೆರವಿಗೆ ಸೂಚನೆಯನ್ನ ನೀಡಿದ್ರು. ಈ ಒಂದು ಸೂಚನೆ ಮೇರೆಗೆ ಇವತ್ತು ಉಪ ತಹಶೀಲ್ದಾರ್ ನವೀನ್ ಅವರ ನೇತೃತ್ವದಲ್ಲಿ ಬೊಮ್ಮಸಂದ್ರದಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ರಾಜಕಾಲುವೆ ಒಂದು 2 ಎಕರೆಯಷ್ಟು. ಆ ರಾಜಕಾಲುವೆಯಲ್ಲಿ ಕಟ್ಕೊಂಡಿದ್ದಂತಹ ಬಾಡಿಗೆ ಮನೆಗಳನ್ನ ಎಲ್ಲವನ್ನು ತೆರವು ಮಾಡಿರುವಂತದ್ದು. ಇಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಮನೆಗಳನ್ನ ಬಾಡಿಗೆ ಮನೆಗಳನ್ನ ಕಟ್ಟಿ ಅಲ್ಲಿ ಹೊರ ರಾಜ್ಯದಿಂದ ಬಂದಿರುವಂತಹ ಕೂಲಿ ಕಾರ್ಮಿಕರಿಗೆ ಬಾಡಿಗೆಯನ್ನ ಕೊಟ್ಟಿರುವಂತದ್ದು. ಸುಮಾರು ಒಂದು 10 ವರ್ಷಗಳಿಂದಲೂ ಸಹ ಇವರು ಬಾಡಿಗೆಯನ್ನು ಲಕ್ಷಾಂತರ ರೂಪಾಯಿ ಬಾಡಿಗೆಗಳನ್ನ ಇವರು ಪಡ್ಕೊಳ್ತಾ ಇದ್ರು. ರಾಜಕಾಲುವೆಗಳಲ್ಲಿ ಸರ್ಕಾರಿ ಜಾಗ ಅದು ರಾಜಕಾಲುವೆಗಳನ್ನು ಮುಚ್ಚಿ ಅಲ್ಲಿ ಮನೆಗಳನ್ನ ಕಟ್ಟಿಕೊಂಡು ಇವರು ರಾಜಾರೋಷವಾಗಿ ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಬಾಡಿಗೆಗಳನ್ನ ಪಡಿತಾ ಇರುವಂತದ್ದು ಎಷ್ಟು ಮಾತ್ರ ಸರಿ ಅನ್ನೋದು ಇಲ್ಲಿ ಸಾಕಷ್ಟು ಜನರು ದೂರುಗಳನ್ನ ಕೊಡ್ತಾ ಇದ್ರು, ಆರೋಪಗಳನ್ನು ಸಹ ಕೇಳಿ ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಸೂಚನೆ ಮೇರೆಗೆ 2 ಜೆಸಿಬಿಗಳ ಮೂಲಕ ಅಲ್ಲಿದ್ದಂತಹ ಮನೆಗಳನ್ನ ಎಲ್ಲವನ್ನೂ ನೆಲಸಮ ಮಾಡಿ ಒತ್ತುವರಿ ತೆರವನ್ನ ಮಾಡ್ತಾ ಇರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಅಂಬರೀಶ್.